ಎಲ್ಲರಿಗೂ ಪ್ರೈಸ್ ಲಾರ್ಡ್. ನಾವು ಯಾವಾಗಲೂ ಸಂತೋಷದಲ್ಲಿರಬೇಕು. ಇದೇ ದೇವರ ಉದ್ದೇಶ, ಚಿತ್ತ ಆಗಿದೆ. ಬೈಬಲ್ ಹೇಳುತ್ತೆ, ಸಂತೋಷಿಸಿರಿ, ಯಾವಾಗಲೂ ಸಂತೋಷ ಪಡಿರಿ ಎಂದು ನಿಮಗೆ ತಿರುಗಿ ಹೇಳ್ತೇನೆ ಅಂತ ಹೇಳಿ. ಯಾಕೆ ತಿರುಗಿ ಹೇಳ್ತೀನಿ ಅಂದರೆ, ರಿಮೆಂಬರ್ ಅಂದರೆ ಯಾವಾಗಲೂ ನಾವು ಸಂತೋಷವಾಗಿರೋದೇ ದೇವರ ಉದ್ದೇಶ, ಚಿತ್ತ ಆಗಿದೆ. ನಾವು ಸಂತೋಷವಾಗಿದ್ದರೆ 4 ಜನ ಸಂತೋಷವಾಗಿರ್ಬೋದು. ನಾವು ಚಿಂತೆ, ದುಃಖ, ಕಣ್ಣೀರು ಇವು ಯೋಚನೆ ಮಾಡ್ತಿದ್ರೆ ನಮ್ಮ ಸಂತೋಷ ನಾವೇ ನಮ್ಮ ಕೈಯಿಂದ ಕಳ್ಕೊತಿರ್ತೀವಿ. ಕುಟುಂಬದಲ್ಲಿ ಸಂತೋಷ ಪಡಬೇಕು, 4 ಜನರ ಹತ್ರ ಮಾತಾಡಬೇಕು, ಬೆರಿಬೇಕು, ಫ್ಯಾಮ್ಲಿ ಜೊತೆ ಇಂಜೋಡಾಗಿರಬೇಕು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಸಂತೋಷವಾಗಿದ್ದೀವಿ, ಎಲ್ಲರೂ ಫ್ಯಾಮಿಲಿ ಸೇರಿ ಸಂತೋಷಿಸ್ಬೇಕು. ಯಾವಾಗಲೂ ನಾನು ನನ್ನ ಫ್ಯಾಮಿಲಿ, ನನ್ನ ಕುಟುಂಬ ಅಂದ್ಕೊಂಡಿರ್ತಾರಲ್ಲ, ಇಲ್ಲ, ನಾವು ಫ್ಯಾಮ್ಲಿಯಲ್ಲಿ ಎಲ್ಲರ ಜೊತೆ ಬೆರೆತು ಕಷ್ಟ ಸುಖದಲ್ಲಿ ಆಧರಣೆಯಾಗಿ ಅವ್ರದ್ದು ಏನಂತ ಮಾತಾಡ್ಕೊಂಡಿದ್ರೆ ಅದು ಒಂದು ಸಂತೋಷ. ಕೆಲವರು ಎಲ್ಲರೂ ಒಕೇಶನ್ಸ್ಗೆ ಟ್ರಿಪ್ ಹೋಗ್ತಾರೆ, ಆದರೆ ಕುಟುಂಬದಲ್ಲಿ ಇಜ್ಜೋಡಾಗೋಕ್ಕೆ ಹಿಂದೆ ಮುಂದೆ ಮಾಡ್ತಾರೆ. ನಾ ಏನು ಹೇಳ್ತೀನಿ ಅಂದರೆ, ನಮ್ಮಲ್ಲಿ ನಮ್ಮ ಕುಟುಂಬದವರು ಎಲ್ಲರ ಜೊತೆ ಸೇರಿ ನಾವು ಸಂತೋಷವಾಗಿರಬೇಕು. ಬೈಬಲ್ ಹೇಳುತ್ತೆ, ನಿನ್ನಂತೆ ನೀನು ಪರರನ್ನು ಪ್ರೀತಿಸಬೇಕು ಎಂಬುದಾಗಿ. ನಾವು ನಮ್ಮಂತೆ ಇನ್ನೊಬ್ಬರನ್ನು ಪ್ರೀತಿಸಿ ಅವ್ರ ಸಂತೋಷ, ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗಿ ಇನ್ನೊಬ್ಬರನ್ನ ಸಂತೋಷವಾಗಿ ಇಡಬೇಕು. ನಾವು ಆವಾಗೇ ನಮಗೆ ಅದರೊಂದು ತೃಪ್ತಿ, ಅದೊಂದು ಸಂತೋಷ ಸಿಗುತ್ತೆ. ಯಾವಾಗಲೂ ನಾವು ಸಂತೋಷವಾಗಿರೋಣ, ಇನ್ನೊಬ್ರಿಗೂ ನಾವು ತೃಪ್ತಿಯಿಂದ ಸಂತೋಷ ಕೊಡೋಣ. ದೇವ್ರ ವಾಕ್ಯ ಇದೇ ಹೇಳುತ್ತೆ, ಯಾವಾಗಲೂ ಸಂತೋಷವಾಗಿರ್ರಿ, ದೇವರು ನಿಮಗೆ ಹೀಗೆ ಸಂತೋಷವಾಗಿರುತ್ತೆ. ಆಮೇಲೆ